ವಲಸೆ ಕಾರ್ಮಿಕನೊಬ್ಬನನ್ನ ಬಾಂಗ್ಲಾದೇಶಿ ಎಂದು ತಪ್ಪಾಗಿ ಭಾವಿಸಿದ ತಂಡವೊಂದು ಆತನನ್ನ ಥಳಿಸಿ ಹತ್ಯೆ ಮಾಡಿದ ಘಟನೆ ಕೇರಳದ ಪಾಲಕ್ಕಾಡ್ ಜಿಲ್ಲೆಯಲ್ಲಿ ನಡೆದಿದೆ. ಛತ್ತೀಸ್ಗಢ ಮೂಲದ ವಲಸೆ ಕಾರ್ಮಿಕ 31 ವರ್ಷದ ರಾಮ ಭಯಾರ್ ಕೊಲೆಯಾದ ಯುವಕ. ಛತ್ತೀಸ್ಗಢದ ಸಕ್ತಿ ಜಿಲ್ಲೆಯ ಕರ್ಹಿ ಗ್ರಾಮದ ನಿವಾಸಿಯಾಗಿದ್ದ ರಾಮನಾರಾಯಣ ಭಯಾರ್ ಒಂದು ವಾರದ ಹಿಂದೆ ಕೆಲಸಕ್ಕಾಗಿ ಪಾಲಕ್ಕಾಡ್ ಜಿಲ್ಲೆಗೆ ಬಂದಿದ್ದ. ಅಟ್ಟಪಾಲಂ ಎಂಬಲ್ಲಿದ್ದ ರಾಮನಾರಾಯಣನ ಕಳ್ಳತನದ ಶಂಕೆ ಮೇಲೆ ತಂಡವೊಂದು ಹಿಡಿದು ಅಮಾನವೀಯವಾಗಿ ಥಳಿಸಿದೆ ಎಂದು ಆರೋಪಿಸಲಾಗಿದೆ. ಮರಣೋತ್ತರ ಪರೀಕ್ಷೆ ನಡೆಸಿದಾಗ ಆತನ ದೇಹದ ಮೇಲೆ 80ಕ್ಕೂ ಹೆಚ್ಚು ಗಾಯಗಳು ಪತ್ತೆಯಾಗಿವೆ. ಪೊಲೀಸರು ಈ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುರಳಿ, ಪ್ರಸಾದ್, ಅನು, ಬಿಪಿನ್ ಮತ್ತು ಆನಂದನ್ ಎಂಬ 5 ಜನರನ್ನ ಬಂಧಿಸಿದ್ದಾರೆ. ಇವರೆಲ್ಲರೂ ಅಟ್ಟಪಾಲಂ ಗ್ರಾಮದ ನಿವಾಸಿಗಳು. ರಾಮನಾರಾಯಣ್ಗೆ ಯಾವುದೇ ಅಪರಾಧ ಹಿನ್ನೆಲೆ ಇರಲಿಲ್ಲ. ಅಲ್ಲದೆ ಆತನ ಬಳಿ ಕಳ್ಳತನದ ಯಾವುದೇ ಪುರಾವೆಗಳು ಸಿಕ್ಕಿಲ್ಲ ಎಂದು ಪೊಲೀಸರು ಸ್ಪಷ್ಟಪಡಿಸಿದ್ದಾರೆ.